ಬೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಬೆಂಕಿ ಅವಘಡ. 140 ಕ್ವಿಂಟಲ್ ಮುಸುಕಿನ ಜೋಳ ಸುಟ್ಟು ಭಸ್ಮ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಅಂಪಸಂದ್ರ ಪಂಚಾಯಿತಿಗೆ ಸೇರಿದ ಬೆಣ್ಣೆಪರ್ತಿ ಗ್ರಾಮದಲ್ಲಿ ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಗ್ರಾಮದ ನಿವಾಸಿ ಶಿವಪ್ಪ ವೆಂಕಟಪ್ಪ ಅವರ ಪುತ್ರ ರೈತ ಮಂಜುನಾಥ್ ಅವರು ಮಳೆ ಆಧಾರಿತವಾಗಿ ಬೆಳೆದಿದ್ದ ಮುಸುಕಿನ ಜೋಳ ಬೆಂಕಿಗೆ ಆಹುತಿಯಾಗಿದೆ. ಮಾಹಿತಿಯಂತೆ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಪರಿಶೀಲನೆಗಾಗಿ ರೈತನ ಜಮೀನಿಗೆ ಭೇಟಿ ನೀಡಿ ತೆರಳಿದ ಕೆಲವೇ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಧಿಕಾರಿಗಳ ಅಜಾಗರೂಕತೆಯಿಂದಾಗಿ ಸುಮಾರು 140 ಕ್ವಿಂಟಲ್ ಮುಸುಕಿನ ಜೋಳ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು, ರೈತ ಕುಟುಂಬಕ್ಕೆ ಭಾರೀ ಆರ್ಥಿಕ ನಷ್ಟ ಉಂಟಾಗಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳೀಯ ರೈತರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಆದರೆ ಅಷ್ಟರೊಳಗೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ಈ ಘಟನೆಗೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿರುವ ಗ್ರಾಮಸ್ಥರು ರೈತ ಮಂಜುನಾಥ್ ಕುಟುಂಬಕ್ಕೆ ನ್ಯಾಯ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ವರದಿ ಮೊಹಮ್ಮದ್ ನಾಸೀರ್, ಗುಡಿಬಂಡೆ. ಯಾಲೇನಿದು ಲೈನ್ ಯಾವುದಿದೆ ಲೈನ್ ವೈರ್ ಬಡಿ ಲೈನ್ ಮ್ಯಾನು ಸೂಸ್ಕೊಂಡು ಎಷ್ಟು ಎಕರೆಗೆ ಎಷ್ಟು ಖರ್ಚು ಬಂದಿದೆ ನಿಮಗೆ? ಅಂತ ಹೇಳ್ಬಿಟ್ಟು ಶಿವಪ್ಪ ಬಂದು ನಮ್ಮ ತಂದೆ ರೈತ. ಸುಮಾರು ಒಂದು 6 ಎಕರೆ ಜಮೀನು ನಾವು ಬೀಜ ಮಾಡಿದ್ದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದರೆ ನಿರ್ಲಕ್ಷ್ಯತೆ. ಯಾರು ಅಧಿಕಾರಿಗಳ ನಿರ್ಲಕ್ಷ್ಯತೆ. ಬೆಳೆ ಬಂದು ಮುಸುಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣವಾದಂಥ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದುಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ದರೂ ಸಹ ನಾನು ಫೋನ್ ಮಾಡಿದ್ದೀನಿ ಸುಮಾರು ಸತಿ, 2 ಸತಿ ಫೋನ್ ಮಾಡಿದ್ದೀನಿ. ಒಂದು ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. ನಮಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು ನೀವು. ಈಗ ನನಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳು ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರು ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು, ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂತಹ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ಥರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು
ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೆ ಏನು ನಷ್ಟ ಆಗಿದೆ ಅದನ್ನು ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ KV ಆಫೀಸ್ ಮುಂದ್ಗಡೆ ಎಲ್ಲವನ್ನು ಏನು ಅಷ್ಟನ್ನು ಅಲ್ಲಿ ಹಾಕಿ ಲಾಟ್ ಎತ್ಕೊಂಡು ಹೋಗಿ ಹಾಕ್ತೀರಾ? ಹೋಗ್ಬಿಟ್ಟು ಅಲ್ಲಿ ಹಾಕ್ತೀವಿ. ನೀವು ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೇವೆ. ಅವ್ರು ನಿರ್ಲಕ್ಷ್ಯತೆ ವಹಿಸಿದರೆ ನಮ್ಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಕಟ್ಸ್ಕೊಟ್ರೆ ನಾವೇನು ಮಾತಾಡಲ್ಲ. ನಮ್ಮ ರೈತರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಯಬೇಡಿ. ಅಧಿಕಾರಿಗಳಿಗೆ ಹೇಳೋದು ನಾವು ಇಷ್ಟೇ. ನನಗಾಗಿರೋ ಅನ್ಯಾಯ ಬೇರೆ ಅಧಿಕಾರಿಗಳಿಗೆ ಬೇರೆ ರೈತರಿಗೆ ಆಗಬಾರ್ದು. ಇವತ್ತು ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಮೊಬ್ಬರು ಗೊತ್ತಿರುವಂಥ ವಿಷಯ. ದಯವಿಟ್ಟು ಈ ಥರ ನಿರ್ಲಕ್ಷ್ಯತೆಗೆ ಮೂಲ ಕಾರಣ ನಿರಂಜನ್ ಅವರೇ. ದಯವಿಟ್ಟು ಗಮನಿಸಿ, ನಮಗೆ ಏನು ನಷ್ಟ ಆಗಿದೆ ನಷ್ಟ ಪರಿಹಾರನ ಕೊಡಿಸ್ಬೇಕು. ಇಲ್ಲ ನಾವು ಬಿಡೋದಿಲ್ಲ ನಿಮ್ಮನ್ನು. ಯಾವ ಥರ ನಿರ್ಲಕ್ಷ್ಯತೆ ಆಗೈತೆ ಅಂದರೆ 12 ಗಂಟೆಗೆ ಬಂದಿರೋ ಲೈನ್ ಮ್ಯಾನು ಲೈನ್ ಹಾಕವ್ರೆ. ಲೈನ್ ಹಾಕಿದ್ಮೇಲೆ ಅಲ್ಲಿ ಲೈನ್ ಮ್ಯಾನ್ ಕರ್ತವ್ಯ ಏನು ಅಲ್ಲಿರಬೇಕು. ಏನಾಗಿದೆ ಎಲ್ಲ ತಿಳುವಳಿಕೆ ನೋಡಿಕೊಂಡು ಸರ್ವಿಸ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ನೋಡ್ದಿರೋ ತನ್ನ ಪಾಡಿಗೆ ತಾನು ಹಾಕ್ಬಿಟ್ಟು ಯಾವಾಗ ಹೊರಟೋಗ್ಬಿಟ್ಟವ್ರು. ಈಗ ಬೆಂಕಿ ಅವಘಡಿಗೆ ಮೂಲ ಕಾರಣ ನಿರಂಜನ್ ಅವರೇ ಮೂಲ ಕಾರಣ. ಏನಾದ್ರು ವೈಯಕ್ತಿಕ ಏನಾದ್ರು ಇಲ್ಲ, ನಾವು ರೈತರು, ನಾವು ವೈಯಕ್ತಿಕ ದ್ವೇಷ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ವೈಯಕ್ತಿಕ ದ್ವೇಷ ಅನ್ನೋದು ಏನಿಲ್ಲ. ಅವ್ರಿಗೆ ನಿಮ್ಮ ಕೆಲಸ ಕಾರ್ಯ ನಿರ್ಲಕ್ಷ್ಯತೆ ಮಾಡಿದ್ದಾರೆ. ಆ ನಿರ್ಲಕ್ಷ್ಯತೆ ನಮ್ಗೆ ಈ ತರ ನಷ್ಟ ಅನುಭವಿಸಿದ ಮೂಲ